ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಅಚ್ಚರಿ ಸ್ಪರ್ಧಿಗಳಲ್ಲಿ ಲಾಯರ್ ಜಗದೀಶ್ ಕೂಡ ಒಬ್ರು. 16 ಜನ ಸ್ಪರ್ಧಿ ಒಂದೇ ರೀತಿ ಆಡ್ತಾ ಇದ್ರೆ ಲಾಯರ್ ಜಗದೀಶ್ ಆಟದ ಕ್ರಮವೇ ಬೇರೆ ಇದೆ. ನಾಮಿನೇಟ್ ಆದರೂ ಅದನ್ನೇ ಸ್ಟ್ರಾಟಜಿ ಮಾಡಿಕೊಳ್ಳುವ ಕೆಪಾಸಿಟಿ ಅವರಿಗಿದೆ. ಅದನ್ನು ಬಾಯಿ ಬಿಟ್ಟಿ ಕೂಡ ಹೇಳಿದ್ರು. ಹೌದು, ನನ್ನ ಸ್ಟ್ರಾಟಜಿ ಏನ್ ಗೊತ್ತಾ, ನೀವೆಲ್ಲ ನನ್ನ ನಾಮಿನೇಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ನನಗೂ ಅದೇ ಬೇಕಾಗಿರೋದು. ಯಾಕಂದ್ರೆ ಅಷ್ಟು ಜನ ನನ್ನ ಹೆಸರು ಹೇಳಿದಾಗ ಇಡೀ ಕರ್ನಾಟಕ ಎಲ್ಲರ ಬಾಯಲ್ಲೂ ಕೂಡ ನನ್ನ ಹೆಸರು ಕೇಳುತ್ತೆ ಎಂದವರು ಲಾಯರ್ ಜಗದೀಶ್. ಇಂತಹ ಲಾಯರ್ ಜಗದೀಶ್ ಈಗ ಮನೆ ಮಂದಿ ಜೊತೆಗೆ ಜಗಳ ಆರಂಭಿಸಿದ್ದಾರೆ. ಅವರ ಕಣ್ಣಿಗೆ ಈಗ ಸ್ವರ್ಗ ನಿವಾಸಿಗಳು ಹಾಗೂ ನರ್ಕ ನಿವಾಸಿಗಳು ಇಬ್ಬರೂ ಕೂಡ ಒಂದೇ ಆಗಿದ್ದಾರೆ. ಅಷ್ಟೇ ಅಲ್ಲ, ಇದೀಗ ಸ್ಪರ್ಧಿಗಳನ್ನ ಹೊರತುಪಡಿಸಿ ಬಿಗ್ ಬಾಸ್ ತಂಡಕ್ಕೆ, ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹಾಗೆ ಬಿಗ್ ಬಾಸ್ ಅನ್ನ ನಡೆಸಿಕೊಡುತ್ತಿರುವ ಸುದೀಪ್ ಅವರ ಬಗ್ಗೆಯೂ ಕೂಡ ಅಸಭ್ಯವಾಗಿ ಮಾತನಾಡಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ. ಅಷ್ಟಕ್ಕೂ ಲಾಯರ್ ಜಗದೀಶ್ ಅವರ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಸುದೀಪ್ ಹಾಗೂ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ, ಇದಕ್ಕೆ ಬಿಗ್ ಬಾಸ್ ತಂಡವು ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಶುರುವಾಗಿ ಕೇವಲ 3 ದಿನ ಆಗಿದೆ ಅಷ್ಟೇ. ಆರಂಭದಲ್ಲೇ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಮಾಡುತ್ತಾ, ಕಿರುಚಾಡುತ್ತಾ, ಬಾಯಿಗೆ ಬಂದ ಹಾಗೆ ಎಲ್ಲರಿಗೂ ಬೈಯುತ್ತಾ ಅತಿ ಹೆಚ್ಚು ಸದ್ದು ಮಾಡ್ತಿರೋದು ಅಂದ್ರೆ ಅದು ಲಾಯರ್ ಜಗದೀಶ್ ಅವರು. ಇವರ ಮಾತಿಗೆ ಅರ್ಥನೇ ಇರೋದಿಲ್ಲ. ಎಲ್ಲಾ ಸ್ಪರ್ಧಿಗಳಿಗೂ ಬಾಯಿಗೆ ಬಂದ ಹಾಗೆ ಬೈಯುತ್ತಾ, ಗೌರವ ಕೊಡದೆ ಮೃಗದ ಹಾಗೆ ವರ್ತಿಸುತ್ತಿದ್ದಾರೆ. ಮೋಕ್ಷಿಕಾ, ಗೌತಮಿ ಹಾಗೂ ಅನುಷಾ ಅವರನ್ನ ಹೊರತುಪಡಿಸಿ ಮನೆಯಲ್ಲಿರುವ ಉಳಿದ ಎಲ್ಲ ಸ್ಪರ್ಧಿಗಳ ಜೊತೆಗೆ ಜಗಳ ಮಾಡಿಕೊಂಡಿದ್ದಾರೆ. ಹೌದು, ದಿನದಿಂದ ದಿನಕ್ಕೆ ಲಾಯರ್ ಜಗದೀಶ್ ಅವರ ವರ್ತನೆ ಮಿತಿ ಮೀರುತ್ತಿರುವ ಕಾರಣ ಮನೆಯಲ್ಲಿರುವ ಸ್ಪರ್ಧಿಗಳು ಎಲ್ಲರೂ ಕೂಡ ಅವರನ್ನ ದ್ವೇಷ ಮಾಡಲು ಆರಂಭಿಸಿದ್ದಾರೆ. ಇದೇ ಫ್ರಸ್ಟ್ರೇಷನ್ ನಲ್ಲಿ ಇರುವ ಲಾಯರ್ ಜಗದೀಶ್ ಅವರು ಸ್ಪರ್ಧಿಗಳನ್ನ ಬಿಟ್ಟು ಇದೀಗ ಬಿಗ್ ಬಾಸ್ ತಂಡಕ್ಕೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಬೆದರಿಕೆಗಳನ್ನ ಹಾಕುತ್ತಿದ್ದಾರೆ. ಹೌದು, ಸ್ಪರ್ಧಿಗಳೊಂದಿಗೆ ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕ್ ಮಾಡುತ್ತಿರುವ ಲಾಯರ್ ಜಗದೀಶ್ ಅವರು, ನನಗೆ ಈ ಮನೆಯಲ್ಲಿ ಇರಲು ಇಷ್ಟ ಇಲ್ಲ, ನಾನು ಈಗಲೇ ಕ್ವಿಟ್ ಮಾಡ್ತಾ ಇದ್ದೀನಿ, ನನಗೆ ಮನೆಯಿಂದ ಆಚೆ ಕಳಿಸಿ, ಡೋರನ್ನ ಓಪನ್ ಮಾಡಿ ಎಂದು ಬಿಗ್ ಬಾಸ್ ಬಳಿ ಹೇಳಿಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ತಂಡವು ಇವರ ಯಾವ ಉಚ್ಚಾಟಕ್ಕೂ ಕೂಡ ಸ್ಪಂದಿಸಲಿಲ್ಲ. ಇದಕ್ಕೆ ಇನ್ನಷ್ಟು ಕೋಪಗೊಂಡ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ತಂಡಕ್ಕೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ನಾನು ಹೋಗಲೇಬೇಕು ಅಂತ ಮನ್ಸು ಮಾಡಿದ್ರೆ ಒಂದು ಹೆಲಿಕಾಪ್ಟರ್ನ ತರಿಸ್ಕೊಳ್ತೀನಿ, ಆ ಒಂದು ಕೆಪಾಸಿಟಿ ನನಗೆ ಇದೆ. ಯಾರೇ ಮಾಡೋದು ಈ ಬಿಗ್ ಬಾಸ್ನ, ಈ ಬಿಗ್ ಬಾಸ್ ಕಾರ್ಯಕ್ರಮನ? ಇಲ್ಲಿ ಯಾರೂ ಬಿಗ್ ಬಾಸ್ ಇಲ್ಲ, ನಾನೇ ಈ ಮನೆಗೆ ಬಿಗ್ ಬಾಸ್. ಈಗೇನಾದ್ರೂ ನೀವು ಡೋರ್ ಓಪನ್ ಮಾಡಿಲ್ಲ ಅಂದ್ರೆ ಅದನ್ನ ಮುರಿದು ಆಚೆ ಹೋಗ್ತೀನಿ. ನನ್ನ ಎದುರಾಕೊಂಡ್ರು ನೀವು ಹೇಗೆ ಕಾರ್ಯಕ್ರಮವನ್ನ ನಡೆಸ್ತೀರಾ ನಾನು ನೋಡ್ತೀನಿ. ಇಡೀ ಈ ಬಿಗ್ ಬಾಸ್ ತಂಡಕ್ಕೆ ಹೇಳ್ತಿದ್ದೀನಿ, ನನ್ನ ಎದುರಾಕೊಂಡು ನೀವು ಏನೂ ಮಾಡೋಕ್ಕಾಗಲ್ಲ. ಮನೆಯಿಂದ ಆಚೆ ಹೋದ್ಮೇಲೆ ನಿಮ್ಮ ಬಣ್ಣನ ಬಯಲ್ ಮಾಡ್ತೀನಿ. ನನಗೆ